ಗೈಸ್ ಒಂದು ಒಳ್ಳೆ ಶವರ್ಮ ತಿನ್ನಕ್ಕೆ ಹೋಗ್ತಿದ್ದೀವಿ ನಾನು ಮತ್ತೆ ಪ್ರಶಾಂತು. ಜಾಕ್ ಫ್ರೂಟ್. ಮಳೆನೂ ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ಜಿಮ್ಮು ಯೂಸ್ ಆಗುತ್ತೆ ಯಾರಿಗೆ ಗೊತ್ತಾ? ಓಕೆ ಲೆಟ್ಸ್ ಗೋ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯ ಟೆರೆಸ್ ಮೇಲಿಂದ ಗೈಸ್. ಮಳೆ ಬರೋಂಗಾಗಿದೆ, ಅದಕ್ಕೋಸ್ಕರ ಬಟ್ಟೆ ಒಣಗಾಕಿದ್ರು ನಮ್ಮಮ್ಮ, ಅದನ್ನು ತಗೊಳಕ್ಕೆ ಬಂದಿದ್ದೀನಿ. ಫುಲ್ಲು ಮೋಡ ಬಂದ್ಬಿಟ್ಟಿದೆ ಗೈಸ್, ಸರಿಯಾಗಿ ಬರುತ್ತೆ ಮಳೆ ಮಾತ್ರ. ಚಾಮುಂಡಿ ಬೆಟ್ಟ ವ್ಯೂ ನೋಡಿ ಹಿಂಗೆ ಕಾಣಿಸುತ್ತೆ. ಗೈಸ್ ಹೋದ ವರ್ಷ ಆಷಾಢ 4 ವಾರ ಹೋಗಿದ್ವಿ, ಆಷಾಢ ಶುಕ್ರವಾರ 4 ವಾರ ಹೋಗಿದ್ವಿ. ಈ ವರ್ಷ ಆಗಲೇ 2 ವಾರ ಆಗ್ಬಿಡ್ತು, 1 ವಾರನೂ ಹೋಗಿಲ್ಲ. ಬಟ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಗೈಸ್. ಯಾವುದಾದ್ರೂ 1 ವಾರ ಹೋಗಲೇಬೇಕು. ನಾನು ಪ್ರಶಾಂತ್ ಗೌತಮ್ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾರ್ಯಾರು ಜಾಯ್ನ್ ಆಗ್ತಾರೆ ಗೊತ್ತಿಲ್ಲ, ಬಟ್ ನಾವು 3 ಜನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಇವಾಗ ಬಟ್ಟೆ ತಗೊಂಡು ಹೋಗಬೇಕು ಗೈಸ್. ನಾನು ಬಟ್ಟೆ ಎಲ್ಲ ತಂದಿದ್ದಾಯಿತು. ಅಮ್ಮ ಅಳಿಸ್ತಾನೆಲ್ಲ ಬಿಡಿಸ್ಬಿಟ್ಟವ್ರೆ ಗೈಸ್. ನಮ್ಮಮ್ಮಗೆ ಅಂತ ನಮ್ಮ ಅಕ್ಕ ಟೀ ಎಲ್ಲ ಮಾಡೋಳೆ. ಈಗ ಟೀ ಕೊಡ್ತಾಯಿದ್ದೀನಿ, ತಗೊಳ್ಳೋ ಟೀ. ಜಾಕ್ ಫ್ರೂಟ್ ನಮ್ಮ ಅಜ್ಜಿ ಕೊಟ್ಟಿದ್ರು, ಎಲ್ಲ ಬಿಡಿಸಿಟ್ಟವ್ರು ನಮ್ಮಮ್ಮ. ನಾನು ಹೆಲ್ಪ್ ಮಾಡ್ತಿದ್ದೆ ಆವಾಗಲೇ, ಬಟ್ ನಮ್ಮಮ್ಮ ಫುಲ್ ಕ್ಲಿಯರ್ ಮಾಡಿಬಿಟ್ಟವ್ರು ಆಗಲಿ, ಎಲ್ಲ ಬಿಡಿಸ್ಬಿಟ್ಟವ್ರೆ. ನಾನು ಮೇಲೆ ಬಟ್ಟೆ ತರಕ್ಕೆ ಹೋಗಿರೋ ಗ್ಯಾಪಲ್ಲಿ ನಾನು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಆಲ್ರೆಡಿ ಎಲ್ಲ ಮುಗ್ದಿದೆ. ಅಮ್ಮ ಫೋನ್ ಬರ್ತೈತೆ ನೋಡಮ್ಮ, ನಿಮ್ಮ ತಂಗಿ. ಇದು ಹಸುಗಳಿಗೆ ಇಷ್ಟ ಅಂತ ನಮ್ಮ ಮನೆ ಹತ್ರ ಹಸುಗಳಿದೆ, ಅದಕ್ಕೆ ಇವಾಗ ತಗೊಂಡೋಗಿ ಕೊಡ್ತಾಯಿದ್ದೀನಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಲ್ಲಿರೋದು, ಇದನ್ನು ಇವಾಗ ತಗೋಗಿ ಕೊಡಬೇಕು ಅದಕ್ಕೆ. ಅದು ತಿನ್ನುತ್ತೆ ಇದನ್ನು ನೋಡಿ. ಮಳೆನೂ ಸ್ಟಾರ್ಟ್ ಆಗಿಬಿಡ್ತು ಗೈಸ್. ನಾನು ಇವಾಗ ಅದನ್ನು ಕೊಟ್ಬಿಟ್ಟು ಬಂದೆ. ಅಲ್ಲೇ ಇರೋದು ನೋಡಿ ಹಸುಗಳು, ಅಲ್ಲಿ ಒಂಥರ ಮನೆ ಥರ ಕಾಣಿಸ್ತಿದೆಯಲ್ಲ ಸಣ್ಣದು, ಅಲ್ಲೇ ಇರೋದು ಹಸುಗಳು. ಗೈಸ್ ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ಅದಕ್ಕೆ ರೆಕಾರ್ಡ್ ಮಾಡಬೇಕು ಅಂದರೆ ರೀಲ್ಸ್ಗೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕೋಕ್ಕೆ ಒಂದು ಸ್ವಲ್ಪ ಡೈಲಾಗ್ಸ್ ಬರೆದಿಟ್ಟಿದ್ದೀನಿ. ಇವಾಗ ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಈ ಓವರ್ ಥಿಂಕ್ ಅನ್ನೋದು ನಮ್ಮನ್ನ ಎಷ್ಟು ಹಾಳು ಮಾಡ್ತಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಬರೀ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗುತ್ತೆ ಹೊರತು ಪಾಸಿಟಿವ್ ಅಂತೂ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಓವರ್ ಥಿಂಕಿಂಗಿಂದ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಕೆಲವೊಂದು ಟೈಮಲ್ಲಿ ತುಂಬ ಖುಷಿಯಾಗಿರ್ತೀವಿ. ನಾವು ಖುಷಿಯಾಗಿರೋ ಟೈಮು ಎಷ್ಟು ಬೇಗ ಕಳೆದೋಗುತ್ತೋ, ದುಃಖದಲ್ಲಿ ಇರೋ ಟೈಮ್ ಕೂಡ ಅಷ್ಟೇ ಬೇಗ ಕಳೆದೋಗುತ್ತೆ ಅಂತ ನಾವು ಯಾಕೆ ಯೋಚನೆ ಮಾಡಲ್ಲ. ಮತ್ತೆ ಕೆಲವೊಬ್ರು ಪ್ರೆಸೆಂಟ್ ತುಂಬಾ ಕಷ್ಟದಲ್ಲಿ ಇದೀವಂತ, ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದು ತಪ್ಪಲ್ವಾ? ನಂಬಿಕೆ ಕಳ್ಕೊಬಿಡಿ. ಜೀವನ ಅಂದ್ರೇನೆ ನಂಬಿಕೆ. ಮನುಷ್ಯರನ್ನ ನಂಬಿ ಕೆಟ್ಟಿರ್ತಾರೆ ಹೊರತು ದೇವ್ರನ್ನ ನಂಬಿ ಕೆಟ್ಟವ್ರೆ ಅಂತ ಯಾವತ್ತು ಯಾರು ಹೇಳಲ್ಲ. ನಿಮ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ, ಎಲ್ಲ ಒಳ್ಳೇದಾಗುತ್ತೆ. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಫೈನಲಿ ನಂದು ವಿಡಿಯೋ ರೆಕಾರ್ಡಿಂಗು ಅಂದರೆ ವಾಯ್ಸ್ ಕೊಡಬೇಕಿತ್ತು ವಿಡಿಯೋಗೆ, ಒಂದು ಇನ್ಸ್ಟಾಗ್ರಾಮ್ ರೀಲ್ ಅಪ್ಲೋಡ್ ಮಾಡೋಕ್ಕೆ. ಅದು ವಾಯ್ಸು ಕೊಟ್ಟಾಯಿತು, ರೀಲು ಅಪ್ಲೋಡ್ ಮಾಡಾಯಿತು. ಇನ್ಸ್ಟಾಗ್ರಾಮಲ್ಲಿ ಇನ್ಮೇಲೆ ಡೈಲಿ ಅದರಲ್ಲೂ ಪೋಸ್ಟ್ ಮಾಡಬೇಕಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಆಮೇಲಿಂದ ನೆಕ್ಸ್ಟ್ ಇನ್ನೊಂದು ಬೇರೆ ಥರ ಕಂಟೆಂಟ್ ಮಾಡೋಣ ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಟ್ರೈ ಇಟ್ ಗೈಸ್. ಎಲ್ಲನೂ ಟ್ರೈ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಗೊತ್ತಿಲ್ಲ, ಬಟ್ ಯಾವುದಾದ್ರೂ ಒಂದು ಮಾಡೇ ಮಾಡ್ತೀನಿ. ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಲ್ಲಿವರೆಗೂ ಟ್ರೈ ಮಾಡ್ತಾ ಇರ್ತೀನಿ, ಏನು ಮಾಡೋಕ್ಕಾಗಲ್ಲ. ನಿನ್ನೆಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಏನೇನು ಆಗ್ತಿದೆ, ಬಟ್ ಪರವಾಗಿಲ್ಲ. ನಿಲ್ಲಿಸೋದಂತೂ ಖಂಡಿತ ನಿಲ್ಲಿಸಲ್ಲ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡೇ ಮಾಡ್ತೀನಿ. ಅದೇ 1% ಚಾನ್ಸ್ ಅಂತ ಇರುತ್ತಲ್ಲ, ಅಲ್ಲಿವರೆಗೂ ಟ್ರೈ ಮಾಡೇ ಮಾಡ್ತೀನಿ ಗೈಸ್. ಇವ್ನು ನೋಡಿ ಗೈಸ್, ಹೆಂಗೆ ಮಲ್ಕೊಂಡವನೆ. ಈ ಥರ ಇನ್ನೊಂದಿದೆ ಆ ಕಡೆ ರೂಮಲ್ಲಿ. ಆ ರೂಮಲ್ಲಿ ಇವ್ರ ಅಮ್ಮ ಮಲಗಿದ್ದಾರೆ, ಇಲ್ಲಿ ಇವ್ನು ಮಲಗಿರೋದು ಇಷ್ಟು ಸಣ್ಣ ಜಾಗದಲ್ಲಿ. ಇದೇ ಇಷ್ಟ ಅವನಿಗೆ. ಜಿಮ್ಗೆ ಹೋಗಬೇಕು ಅಂತ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಜಿಮ್ಮಿಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಕುತ್ಕೊಂಡ. ನೋಡಿದ್ರೆ ಮಳೆ ಸಕ್ಕತ್ತಾಗಿ ಹೊಡಿತಾ ಇದೆ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಶರ್ಟ್ ಇವತ್ತು ಬೇಗ ಜಿಮ್ಗೆ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಇವತ್ತು ಲೆಗ್ ಡೇ ಗಾಯ್ಸ್, ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಅಂತ ಅಂದ್ಕೊಳ್ಳಿ.
ಬಟ್ ಎಲ್ಲರೂ ಲೆಗ್ ಡೇ ಅಂತಂದರೆ ಎಲ್ಲ ಹೆದರ್ಕೋತಾರೆ. ಲೆಗ್ಗಿಗೆ ಯಾರು ವರ್ಕೌಟೇ ಮಾಡೋಲ್ಲ ಜಾಸ್ತಿ. ಬಟ್ ನನಗಂತೂ ಲೆಗ್ಗೇ ಇಷ್ಟ. ಲೆಗ್ ಅನ್ನೋದಕ್ಕಿಂತ ಜಿಮ್ಮಿಗೆ ಹೋಗೋದೇ ಒಂಥರ ಇಷ್ಟ. ಒಂದಿನ ಹೋಗಲಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಫೀಲ್ ಆಗುತ್ತೆ ಸೀರಿಯಸ್ ಆಗಿ. ಅದು ಹೋಗಿರೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸು. ಬಟ್ ಈಗ ಜಿಮ್ಗೆ ಹೋಗದಿರೋರೆಲ್ಲ ಏನೇನು ಹೇಳ್ತಾರೆ, ಜಿಮ್ಗೆ ಹೋದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅದು ಮುರಿದೋಗುತ್ತೆ ಅಂತ. ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಇಂಜುರೀಸ್ ಆಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಈಗೋ ಲಿಫ್ಟ್ ಮಾಡ್ದಂಗೆ ಜಿಮ್ಮು ಯೂಸ್ ಆಗುತ್ತೆ. ಯಾರಿಗೆ ಗೊತ್ತಾ, ಈಗ ಬೇರೆಯವ್ರು ಯಾರೋ ಜಾಸ್ತಿ ವೆಯ್ಟ್ ಎತ್ತಿದ್ದಾರೆ ಅಂತ ನಾನು ಅಷ್ಟೇ ಎತ್ತಬೇಕು, ಎಲ್ಲರ ಮುಂದೆ ಬಿಲ್ಡಪ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಯೋಚನೆ ಬಿಟ್ಬಿಟ್ಟು ಜಿಮ್ಗೆ ಹೋಗೋದು. ಸೊ ಏನಕ್ಕಂದರೆ ಅವ್ರು ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡ್ತಿದ್ದಾರೆ ಅಂತಂದರೆ ಸುಮಾರು ವರ್ಷದಿಂದ ಅವರು ವೆಯ್ಟ್ ಲಿಫ್ಟ್ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಲಿಫ್ಟ್ ಮಾಡ್ತಾರೆ. ಬಟ್ ನೀವು ಹೋಗಿ ಒಂದು ಸ್ವಲ್ಪ ದಿನಕ್ಕೇ ನಾನು ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, 3 ತಿಂಗಳಲ್ಲಿ ಬಾಡಿ ಮಾಡಿಬಿಡ್ತೀನಿ, 4 ತಿಂಗಳಲ್ಲಿ ಬಾಡಿ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡು ಬಂದರೆ ಸೀರಿಯಸ್ ಆಗಲ್ಲ. ಬಟ್ ಹಾರ್ಡ್ ವರ್ಕ್ ಅಂತೂ ಸಕ್ಕತ್ತಿರುತ್ತೆ. ಒಂದಿನ ನೀವು ಫಸ್ಟ್ ದಿನ ಜಿಮ್ಗೆ ಹೋದಾಗ ಬರೋ ಪೇಯ್ನು ನಿಮಗೆ ಜಿಮ್ಗೆ ಹೋಗಬಾರ್ದು ಅಂತಲೇ ಅನಿಸುತ್ತೆ. ಬಟ್ ನೀವು ಅದನ್ನು ಮೋಟಿವೇಶನಾಗಿ ತಗೋಬೇಕು. ಒಂದು ಸ್ವಲ್ಪ ದಿನ ನೋವಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ಬಂದಾಗ ನೋವು ಇದ್ದೇ ಇರುತ್ತೆ. ಗೌತಮ್ ನೋಡಿ, ಅವನು 2 ವರ್ಷ ಆಗಿತ್ತು ಬಿಟ್ಟು ಜಿಮ್ಮು, ಮತ್ತು ಇವಾಗ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ದಿನ ಅವನಿಗೂ ಫುಲ್ಲು ಪೇಯ್ನ್ ಬಂತು. ಬಟ್ ಆಮೇಲಿಂದ ಇವಾಗ ಅವನೇ ಫೋನ್ ಮಾಡ್ತಾನೆ ನನಗೆ, ಜಿಮ್ಗೆ ಹೋಗೋದ ಬಾರೋ ಒಂದಿನೂ ಮಿಸ್ ಮಾಡೋದು ಬೇಡ ಅಂತ. ಅವನು ಫುಲ್ಲು ಮೋಟಿವೇಟ್ ಆಗ್ಬಿಟ್ಟವನು ಇವಾಗ. ಲೆಗ್ ವರ್ಕೌಟ್ ನಡಿ ನಡಿಯೋ ಮೆಟ್ಟಿಯೋ ನೀ ನಡಿಯಪ್ಪ. ನಂತರ ಹೇಳಿ ಆಯ್ತಲ್ಲ. ಓ ಮೈ ಗಾಡ್, ಹಿಡಿಯೋಕ್ಕೆ ಆಯ್ತಲ್ಲ. ಹಾಂ ಗೈಸ್, ನಡಿಯೋಕ್ಕೆ ಆಯ್ತಲ್ಲ ಗೈಸ್. ಸ್ಟಿಫಾಗಿ ನಿಂತ್ಕೊಳ್ಳೋಕ್ಕೆ ಐತಲ್ಲ, ಅಷ್ಟು ಪೇಯ್ನ್ ಬಂದೈತಿ ಇವತ್ತು. ಅಮ್ಮ ಒಂದೊಂದು ಮೆಟ್ಲು ಇಳಿತಾ ಇದ್ದೀನಿ. ಇನ್ನೂ 3 ಸ್ಟೆಪ್ಸ್ 4 ಸ್ಟೆಪ್ಸ್ ಇದೆ. ಇದು ಇಳಿಯೋದೇ ಇರೋದು ಇವಾಗ. ಸೀರಿಯಸ್ ಆಗಿ ಇವತ್ತು ಜಾಸ್ತಿ ವರ್ಕೌಟ್ ಮಾಡಿಬಿಟ್ಟಿದ್ದೀನಿ, ಇಳಿಯೋಕ್ಕೂ ಆಗ್ತಿಲ್ಲ. ಗೈಸ್, ಒಂದು ಒಳ್ಳೆ ಶವರ್ಮ ತಿನ್ನೋಕೆ ಹೋಗ್ತಿದ್ದೀವಿ ನಾನು ಮತ್ತು ಪ್ರಶಾಂತು. ನಮ್ಮ ಟ್ರೈನರ್ ಜೊತೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಹೊಟ್ಟೆ ಎಸಿತೈತೆ ನನಗಂತೂ, ಸಖತ್ ಹೊಟ್ಟೆ ಎಸಿತೈತೆ. ಮನೆಗೆ ಹೋಗೋಣ ಅಂದರೆ ಇಷ್ಟು ಬೇಗ ಹೋಗ್ಬಿಟ್ಟು ಏನು ಮಾಡೋದು ಮನೆಗೆ. ಗೈಸ್, ಇವತ್ತೇ ಹಿಂಗೆ ಆಗಬೇಕಾ? ನಾನು ಇಯರ್ಫೋನ್ ಎಲ್ಲ ಬಿದ್ದೋಗ್ಬಿಡೈತೆ ಗೈಸ್. ಜಿಮ್ಮಲ್ಲಿ ಹುಡುಕ್ತಾ ಇದ್ದೀನಿ. ಮತ್ತೆ ದಿನ ಮೆಟ್ಲು ಹತ್ತಬೇಕು, ಅದೇ ಪ್ರಾಬ್ಲಮ್ಮು. ಮೊದಲೇ ಕಾಲು ನೋವು. ಇವತ್ತು ಲೆಗ್ ವರ್ಕೌಟ್ ಬೇರೆ ಮಾಡಿದ್ದೀನಿ. ಹತ್ತಕ್ಕೇ ಹೊಡೆದಾಡ್ತಾ ಇದ್ದೀನಿ ಸೀರಿಯಸ್ ಆಗಿ. ನೋಡಿ, ಓಡ್ತಾ ಇದೆ. ಇವತ್ತೊಂದಿನ ಇರುತ್ತೆ, ನಾಳೆನೂ ಇರುತ್ತೆ. ಸಿಕ್ಕಿದ್ರೆ ಸಾಕು ನನಗೆ ಇಯರ್ಫೋನ್. ಫೈನಲಿ ಸಿಕ್ತು ಗೈಸ್. ಇತ್ತು. ನಾನು ಇಳಿಯೋದು ನೋಡ್ಬಿಟ್ರೆ ನೀವು ನಕ್ಬಿಡ್ತೀರ. ಆ ಥರ ಹಿಡಿತಾಯಿದ್ದೀನಿ ಸೀರಿಯಸ್ ಆಗಿ. ಒಂದೊಂದು ಸ್ಟೆಪ್ ಇಡೋಕ್ಕೂ ಯೋಚನೆ ಮಾಡ್ತಾಯಿದ್ದೀನಿ, ಕಾಲು ಎಲ್ಲಿ ಜಾಗ ಬಿಡುತ್ತೆ ಅಂತ. ಅಷ್ಟು ವರ್ಕೌಟ್ ಮಾಡಿದ್ದೀನಿ ಇವತ್ತು ಲೆಕ್ಕಗೆ. ನಾಳೆ ಬೆಳಗ್ಗೆ ಅಂತೂ ಸಖತ್ ಪೇಯ್ನ್ ಬರುತ್ತೆ. ನೋಡುವ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ತದೆ ಎಷ್ಟು ನಿಧಾನಕ್ಕೆ ಹಿಡಿತಾ ಇದ್ದೀನಿ ಅಂತ. ನೋಡಿ, ಒಂದೊಂದು ಸ್ಟೆಪ್ ಹಿಡಿಯೋಕ್ಕೆ ಒಂದೊಂದು. 2ನೇ ಸಲ ಆವಾಗಲೇ ನಾನು ಕರೆಕ್ಟಾಗಿ ಈ ಪಾಕೆಟಲ್ಲಿ ಇಟ್ಟಿದ್ದೆ. ಈಗ ಹೆಂಗೋ ಬಿದ್ದಾಗ್ಬಿಟ್ಟಿದೆ ಗೈಸ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.